ಸೊ ಇವತ್ತು ಪಿ ಸಿ ಸಿವಿಲ್ 2006 ಕ್ವಶನ್ ಪೇಪರ್ ನೋಡೋಣ. ಈಗಾಗಲೇ 4 ವಿಡಿಯೋ ಆಗಿದೆ. ಇದು ಪಾರ್ಟ್ 5. ಮಲೆಗಾಂವ್ ಇರುವುದು ಯಾವ ರಾಜ್ಯದಲ್ಲಿ? ಮಹಾರಾಷ್ಟ್ರ. ಇತ್ತೀಚೆಗೆ ಘೋಷಿಸಿದ ಕನ್ನಡ ಚಲನಚಿತ್ರಗಳ ರಾಜ್ಯ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ನಟಿ. ಸೊ ಆಗ ಪವಿತ್ರ ಲೋಕೇಶ್. ಈಗ ಈ ವರ್ಷ ಅನೌನ್ಸ್ ಮಾಡಿದ್ದಾನೆ ಸುದೀಪ್ ಅವ್ರನ್ನ ನಟ, ಅತ್ಯುತ್ತಮ ನಟ. ವಿಶ್ವ ಹೃದಯ ದಿನ. ವಿಶ್ವ ಹೃದಯ ದಿನ ಬಂದು ಸೆಪ್ಟೆಂಬರ್ 29. ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಮೊದಲ ಸಿನಿಮಾ ನಟ ಯಾರು? ಎಂ.ಜಿ. ರಾಮಚಂದ್ರನ್. ಭಾರತದ ಅತ್ಯಂತ ಹೆಚ್ಚು ಸಿಬ್ಬಂದಿ ಹೊಂದಿರುವ ಸಾರ್ವಜನಿಕ ಉದ್ಯಮ ಯಾವುದು? ಭಾರತೀಯ ರೈಲ್ವೆ. ವಾಯುಸೇನೆಯ ಯಾವ ಕಮಾಂಡ್ನ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ? ತರಬೇತಿ ಕಮಾಂಡ್. ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ (NCC) ಅನ್ನು ಸ್ಥಾಪಿಸಿದ್ದು ಯಾವಾಗ? 1948ರಲ್ಲಿ. ಪ್ರಧಾನಮಂತ್ರಿಗಳ ಸುರಕ್ಷತೆಗೆಂದು ಸ್ಥಾಪಿಸಲಾದ ಪಡೆ ಯಾವುದು? ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. ಕವಿರಾಜ ಮಾರ್ಗವನ್ನು ರಚಿಸಿದ ದೊರೆ ಯಾರು? ಅಮೋಘವರ್ಷ ನೃಪತುಂಗ. ರಾಜ್ಯದ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಿಸುವ ಜಿಲ್ಲೆ? ಗುಲ್ಬರ್ಗ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಥಕ್ಷಿನ್ ಶಿನಾವತ್ರ ಒಬ್ಬ ಪ್ರಧಾನಮಂತ್ರಿ, ಕರೆಂಟ್ ಅಫೇರ್ಸಲ್ಲಿದ್ದರು. ಈಗ ಯಾರಾದರೂ ಇದ್ದರೆ ಅದನ್ನ ನಾವು ಅಪ್ಡೇಟ್ ಮಾಡ್ಕೋಬೇಕು. ಲಿಂಗನಮಕ್ಕಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಶರಾವತಿ ನದಿಗೆ, ಶಿವಮೊಗ್ಗದಲ್ಲಿ. ಸಿಲಿಕಾನ್ ವ್ಯಾಲಿ ಇರುವುದು ಬೆಂಗಳೂರು. ಪೆಪ್ಸಿ ಕಂಪನಿಯ ಮುಖ್ಯಸ್ಥೆ ಭಾರತೀಯ ಸಂಜಾತ ಮಹಿಳೆ ಇಂದಿರಾ ನೂಯಿ. ವಿಶ್ವ ಬ್ಯಾಂಕಿನ ಇನ್ನೊಂದು ಹೆಸರು IBRD. 2006ರ DLF 3 ರಾಷ್ಟ್ರದ ಕ್ರಿಕೆಟ್ ಕಪ್ನಲ್ಲಿ ಭಾಗವಹಿಸಿದ ತಂಡಗಳು? ಭಾರತ, ಆಸ್ಟ್ರೇಲಿಯಾ, ವೆಸ್ಟ್ ಇಂಡೀಸ್. ಲಂಡನ್ನಲ್ಲಿ ಗಂಟೆ ರಾತ್ರಿ 9:30 ಆದರೆ ಭಾರತದಲ್ಲಿ. ಸೊ ನಮ್ಮದು IST ಇರೋದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮು. ಇದು ಗ್ರೀನ್ವಿಚ್ ಟೈಮ್, ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಗ್ರೀನ್ವಿಚ್ಗೂ ಮತ್ತು ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಗೂ 5:30 ಗಂಟೆ ನಾವು ಮುಂದೆ ಇದ್ದೀರಿ. ಸೊ 9:30ಗೆ 5:30 ಗಂಟೆನ ಆ್ಯಡ್ ಮಾಡಿದ್ರೆ 3 ಗಂಟೆ ಆಗುತ್ತೆ. ಸೊ ಅಲ್ಲಿ 9:30 ಆಗಿದ್ದರೆ ಭಾರತದಲ್ಲಿ 3 ಗಂಟೆ ಆಗಿರುತ್ತೆ. 5:30 ಗಂಟೆನ ಆ್ಯಡ್ ಮಾಡಬೇಕು ನಾವಲ್ಲಿ. ತಂದೆಯ ವಯಸ್ಸು ಈಗ ಮಗನಿಗಿಂತ 3 ಪಟ್ಟು. 10 ವರ್ಷಗಳ ನಂತರ ಮಗನ ವಯಸ್ಸು ತಂದೆಯ ಅರ್ಧದಷ್ಟು ಆಗುತ್ತದೆ. ಈಗ ಮಗನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಸೊ ತಂದೆಯ ವಯಸ್ಸು ಈಗ ಮಗನಿಗಿಂತ 3 ಪಟ್ಟಂತೆ. ಇದು ಮಗ. ತಂದೆಯ ವಯಸ್ಸು 3 ಪಟ್ಟಂತೆ. 10 ವರ್ಷ ಆದಮೇಲೆ ತಂದೆಯ ಅರ್ಧದಷ್ಟು ಆಗುತ್ತಂತೆ. ತಂದೆದು 2 ಇದ್ದರೆ ಮಗಂದು 1 ಆಗುತ್ತೆ. ಟೋಟಲ್ 3. ಈ 3 ಇದೆಯಲ್ಲ ಅದೇ 10 ವರ್ಷಕ್ಕೆ 3 ಅಂದರೆ 30 ಆಗುತ್ತೆ. ಸೊ ಅವ್ರು ಕೇಳಿದ್ದು ಯಾವ ಮಗನ ವಯಸ್ಸು ಕೇಳಿದ್ದಾರೆ. 1 × 10 10. ಸೊ ಮಗನ ವಯಸ್ಸು 10 ವರ್ಷ ಆಗುತ್ತೆ. ಐದು, 7, 11, 13, 17, 19. ಸೊ ಇಲ್ಲಿ 2 ಜಾಸ್ತಿ ಆಗಿದೆ, ಇಲ್ಲಿ 4 ಜಾಸ್ತಿ ಆಗಿದೆ, 2 ಜಾಸ್ತಿ ಮತ್ತು 4 ಜಾಸ್ತಿ, 2 ಜಾಸ್ತಿ, 4 ಜಾಸ್ತಿ. ಸೊ 4 ಜಾಸ್ತಿ ಆದರೆ 23 ಆಗುತ್ತೆ. ಬಲೂಚಿಸ್ತಾನ್ ಇದು ಇರೋದು ಪಾಕಿಸ್ತಾನದ ಒಂದು ಭಾಗ. ಸೊ ಪಾಕಿಸ್ತಾನದ 48% ಭೂಮಿ ಬಲೂಚಿಸ್ತಾನ ಹೊಂದಿದೆ. ಅತ್ಯಂತ ದೊಡ್ಡ ಭೂಪ್ರದೇಶ ಇದು ಬಲೂಚಿಸ್ತಾನ. ಬಟ್ ಜನಸಂಖ್ಯೆ ಕಡಿಮೆ ಇದ್ದಾರೆ, ಬಡತನ ಜಾಸ್ತಿ ಇದೆ ಇಲ್ಲಿ. ಇಸ್ರೋದ ಕೇಂದ್ರ ಕಚೇರಿ ಇರೋದು ಬೆಂಗಳೂರು. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಎಲ್ಲಿದೆ? ಡೆಹ್ರಾಡೂನ್.
ಟಿಬೇಟಿಯನ್ನರಿಗೆ ಮರುವಸತಿ ಕಲ್ಪಿಸಿರುವ ಜಾಗ. ಕರ್ನಾಟಕದಲ್ಲಿ ಮುಂಡಗೊಂಡ 2 ಪ್ರದೇಶದಲ್ಲಿ ಕೊಡ್ತಾರೆ, ಅದರಲ್ಲೊಂದು ಮುಂಡಗೊಂಡ. ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಟೆಲಿವಿಷನ್ ಬಂದ ಜಾಗ. ದೂರಸಂಪರ್ಕ ಟಿ ವಿ ಬಂದಿದ್ದು ಗುಲ್ಬರ್ಗಕ್ಕೆ. ದೂರದರ್ಶಕ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಕರ್ನಾಟಕ. ಭಾರತ ಸಂವಿಧಾನದಲ್ಲಿ ಎಷ್ಟು ಬಗೆಯ ಮೂಲಭೂತ ಹಕ್ಕುಗಳನ್ನು ಗುರುತಿಸಲಾಗಿದೆ? 6. ರಾಜ್ಯಗಳಿಗೆ ರಾಜ್ಯಪಾಲರನ್ನು ಯಾರು ನೇಮಕ ಮಾಡುತ್ತಾರೆ? ರಾಷ್ಟ್ರಪತಿಗಳು. ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಕಾಂಗ್ರೆಸ್ ಪಕ್ಷ ಮೊದಲ ಬಾರಿಗೆ ಬಹುಮತ ಪಡೆಯದಿದ್ದದ್ದು ಯಾವಾಗ? 1977ರಲ್ಲಿ. ಗೋವಾ ಭಾರತದ 25ನೇ ರಾಜ್ಯವಾಗಿ ಯಾವಾಗ ರೂಪುಗೊಂಡಿತು? 1987ರಲ್ಲಿ. ಭಾರತದ 11ನೇ ರಾಷ್ಟ್ರಪತಿ ಯಾರು? ಡಾಕ್ಟರ್ APJ ಅಬ್ದುಲ್ ಕಲಾಂ. ಮೈಸೂರಿನ ಕೊನೆಯ ದಿವಾನರು ಯಾರು? ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್. ಮೈಸೂರಿನ ಮೊದಲ ದಿವಾನರು ಅಂತ ಕೇಳಿದ್ರೆ ದಿವಾನ್ ಪೂರ್ಣಯ್ಯ. ವಿಜಯನಗರ ಸಾಮ್ರಾಜ್ಯಕ್ಕೆ ರೇಷ್ಮೆ ಎಲ್ಲಿಂದ ಆಮದಾಗುತ್ತಿತ್ತು? ಚೀನಾದಿಂದ. ರಾಷ್ಟ್ರೀಯ ಪುಸ್ತಕ ಸಂಗ್ರಹಾಲಯ ಎಲ್ಲಿದೆ? ನ್ಯಾಷನಲ್ ಲೈಬ್ರರಿ, ಕೋಲ್ಕತ್ತಾ. ಕಾರ್ಗಿಲ್ ಯುದ್ಧವನ್ನು ಹೀಗೆ ಕರೆಯಲಾಗುತ್ತದೆ: ಆಪರೇಷನ್ ವಿಜಯ್. EU ಏನ ಮಗ? EU ಏನ ಮಗ ಅಂತೆ. DU ಬಿನ ಮಗ. ಬಿನ ಮಗ ಡಿ. EU ಸಿಯನ್ನು ಲಗ್ನವಾಗಿದ್ದು ಬಿನ ಮಗಳು. ಸಿ ಬಂದು ಬಿನ ಮಗಳು ಅಂತೆ. ಈನ ಲಗ್ನ ಆಗಿದ್ದಾಳೆ. ಒಂದ್ಸಲ ಚಿಕ್ಕದಾಗ್ಬಿಡ್ತೀನಿ. ಏನ ಮಗ ಡಿ, ಬಿನ ಮಗ ಸರಿ, ಏನ ಮಗ ಇ, ಡಿನ ಮಗ, ಬಿನ ಮಗ ಡಿ. EU ಸಿಯನ್ನು ಲಗ್ನವಾಗಿದ್ದಾಳೆ. ಈನ ಹೆಂಡತಿ ಸಿ. ಬಿನ ಮಗಳು ಡಿ. ಬಿನ ಮಗಳು ಅಂತೆ, ಅಂದರೆ ಡಿನ ಸಹೋದರಿ ಆಗ್ತಾಳೆ ಇವಳು. DU ಹೀಗೆ ಏನಾಗಬೇಕು? ಡಿ ಹೀಗೆ ಏನಾಗಬೇಕು? ತಂಗಿ ಗಂಡ ಅಥವಾ ಅಕ್ಕ ಗಂಡ ಭಾವ ಆಗ್ತಾನೆ. ಕನ್ನಡದ ಮೊದಲ ಶಾಸನವೆಂದು ಯಾವುದನ್ನು ಕರೆಯಲಾಗುತ್ತದೆ? ಹಲ್ಮಿಡಿ ಶಾಸನ. ಮೈಸೂರು ರಾಜ್ಯ ಕರ್ನಾಟಕವೆಂದು ಮರುನಾಮಕರಣ ಮಾಡಿದ್ದು ವರ್ಷ? 1973ರಲ್ಲಿ. ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲೆರ, ಹುಚ್ಚಪ್ಪಗಳಿರ ಅಂತ ಹೇಳಿದರು ಕನಕದಾಸರು. ಭೂತಾರಾಧನೆ ಕರ್ನಾಟಕದ ಯಾವ ಭಾಗದ ಸಂಪ್ರದಾಯ? ದಕ್ಷಿಣ ಕನ್ನಡ. ಅಕ್ಷರ ಪ್ರಕಾಶನ ಸಂಸ್ಥೆಯನ್ನು ಕಟ್ಟಿದವರು ಯಾರು? KV ಸುಬ್ಬಣ್ಣ ಅವರು. ಕನ್ನಡ ರತ್ನತ್ರಯರೆಂದು ಇವರಲ್ಲಿ ಯಾರನ್ನು ಕರೆಯುತ್ತಾರೆ? ಪಂಪ, ಪೊನ್ನ, ರನ್ನ. ಕವಿ ಚಕ್ರವರ್ತಿಗಳು ಯಾರು ಅಂತ ಕೇಳಿದ್ರೆ ಪೊನ್ನ, ರನ್ನ, ಜನ್ನ. ಕುಮಾರವ್ಯಾಸನ ಹೆಸರು ಗದುಗಿನ ನಾರಾಯಣಪ್ಪ. ಕನ್ನಡಪ್ರಭ ಪತ್ರಿಕೆಯ ಈಗಿನ ಸಂಪಾದಕರು ಯಾರು? ಆಗ ಎಕ್ಸಾಮ್ ಆದಾಗ ಇವರಿದ್ದರು, ಈಗ ಯಾರಿದ್ದಾರೋ ನೋಡ್ಕೋಬೇಕು. ನಾಡೋಜ ಪ್ರಶಸ್ತಿಯನ್ನು ನೀಡುವವರು? ಹಂಪಿ ವಿಶ್ವವಿದ್ಯಾಲಯ. ಕನ್ನಡದ ಮೊದಲ ಕವಯಿತ್ರಿ ಅಕ್ಕ ಮಹಾದೇವಿ. ಭಾರತ ಆರಿಸಿದ ಮೊದಲ ಉಪಗ್ರಹ
ಆರ್ಯಭಟ, ರಷ್ಯಾದಲ್ಲಿ ಮಾಡ್ತಾರೆ ಕಾಸ್ಮೋಸಸ್ ರಾಕೆಟಲ್ಲಿ. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಮೋಟಾರು. ವಿದ್ಯುತ್ ಬಲ್ಬ್ನಲ್ಲಿ ಬಳಸುವ ತಂತಿ ಟಂಗ್ಸ್ಟನ್. ಸೌರವ್ಯೂಹದಲ್ಲಿ ಸೂರ್ಯನಿಗೆ ಹತ್ತಿರದಲ್ಲಿರುವ ಗ್ರಹಗಳು ಸರಿಯಾದ ಅನುಕ್ರಮಣೆ ಬುಧ, ಶುಕ್ರ, ಭೂಮಿ, ಮಂಗಳ. ಬುಧ, ಶುಕ್ರ, ಭೂಮಿ, ಮಂಗಳ. ಸೊ ಪೃಥ್ವಿ. ನೀರಿನ ಸಾಂದ್ರತೆ ಅತಿ ಹೆಚ್ಚು ಇರುವುದು 4 ಡಿಗ್ರಿ ಸೆಲ್ಸಿಯಸ್. ಬೆಳಕು ಈ ಮಾಧ್ಯಮದಲ್ಲಿ ಅತಿ ವೇಗದಲ್ಲಿ ಚಲಿಸುತ್ತದೆ ಗಾಳಿ. ಸೊ ಸಾಂದ್ರತೆ ಹೆಚ್ಚಾದಂತೆ ಬೆಳಕಿನ ವೇಗ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಗಾಳಿಯಲ್ಲಿ ಸಾಂದ್ರತೆ ಕಡಿಮೆ ಇರುತ್ತೆ, ಸೊ ಹೆಚ್ಚು. ಗಾಳಿ ಬಿಟ್ಟರೆ ಗಾಜು, ಗಾಳಿ ಬಿಟ್ಟರೆ ನೀರು, ಆಮೇಲೆ ಗಾಜು, ಆಮೇಲೆ ವಜ್ರ. ಪಳೆಯುಳಿಕೆಗಳ ವಯಸ್ಸನ್ನು ಕಂಡುಹಿಡಿಯಲು ಬಳಸುವ ಐಸೋಟೋಪ್ ಯಾವುದು? ರೇಡಿಯೋ ಕಾರ್ಬನ್, C14 ಅಂತ ಕರೀತಾರೆ. ಬೇಕರಿ ಉತ್ಪನ್ನಗಳಲ್ಲಿ ಉಪಯೋಗಿಸಲಾಗುವ ಸೂಕ್ಷ್ಮಜೀವಿ ಈಸ್ಟ್. ಬ್ರೆಡ್ಡು ಮತ್ತು ಕೇಕ್ ತಯಾರು ಮಾಡಬೇಕಂದ್ರೆ ಈಸ್ಟನ್ನು ಬಳಸ್ತಾರೆ. ಆರಿಜಿನ್ ಆಫ್ ಸ್ಪೀಸೀಸ್ ಗ್ರಂಥವನ್ನು ಬರೆದವರು ಚಾರ್ಲ್ಸ್ ಡಾರ್ವಿನ್. ಟೆಂಟಾನಸ್ ಧನುರ್ವಾಯು ರೋಗ ಬರಲು ಕಾರಣವಾದ ಬ್ಯಾಕ್ಟೀರಿಯಾ ಕ್ಲಾಸ್ಟ್ರಿಡಿಯಂ ಟೆಂಟೈನ್. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮೊದಲು ದೊರೆತಿದ್ದು ಯಾರಿಗೆ? ದೇವಿಕಾ ರಾಣಿ. ಸಲಾರ್ ಜಂಗ್ ವಸ್ತು ಸಂಗ್ರಹಾಲಯ ಮ್ಯೂಸಿಯಂ ಇರೋದು ಹೈದರಾಬಾದಲ್ಲಿ. ಹೊಯ್ಸಳ ಸಾಮ್ರಾಜ್ಯದ ಚಿಹ್ನೆ ಏನು? ಹುಲಿ ಮತ್ತು ಮನುಷ್ಯನು ಕಾದಾಡುವುದು. ಸಳ ಹುಲಿಯನ್ನು ಕೊಲ್ಲುತ್ತಿರುವಂಥ ಚಿತ್ರ. ಚಕ್ರವ್ಯೂಹವನ್ನು ಮಹಾಭಾರತದಲ್ಲಿ ಯಾರು ರಚಿಸಿದರು? ದ್ರೋಣಾಚಾರ್ಯರು. ಗುರು ದ್ರೋಣಾಚಾರ್ಯರು. ಋತುಗಳ ಬದಲಾವಣೆ ಯಾವುದರಿಂದ ಉಂಟಾಗುತ್ತದೆ? ಭೂಮಿ ತನ್ನ ಕಕ್ಷೆಯಲ್ಲಿ ಸೂರ್ಯನ ಸುತ್ತ ಸುತ್ತುವುದರಿಂದ. ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರವಲ್ಲ? ತೈವಾನ್. ಗಣಕಯಂತ್ರದಲ್ಲಿ ವಿವಿಧ ಸಾಂದ್ರತೆಯಲ್ಲಿ ಡಾಟಾ ಶೇಖರಿಸಿ ಇಡುವ ಮೆಮೊರಿ ರೀಡ್ ಓನ್ಲಿ ಮೆಮೊರಿ. ಕಂಪ್ಯೂಟರ್ನ ಮಾನಿಟರ್ ಔಟ್ಪುಟ್ ಡಿವೈಸ್. ಕಂಪ್ಯೂಟರ್ನ ಮೆದುಳು CPU. ಡಯಾಲಿಸಿಸ್ ಚಿಕಿತ್ಸೆ ಸಂಬಂಧಿಸಿದ್ದು ಮೂತ್ರಪಿಂಡದ ಕಾಯಿಲೆಗೆ. ಸಂವಿಧಾನದಲ್ಲಿ ಭಾರತವನ್ನು ಏನೆಂದು ಉಲ್ಲೇಖಿಸಲಾಗಿದೆ? ಭಾರತ್. ಕರ್ನಾಟಕ ವಿಧಾನಸಭೆಯ ಸದಸ್ಯರ ಸಂಖ್ಯೆ 225. ಈಗ ಒಬ್ಬರು ಆಂಗ್ಲೋ ಇಂಡಿಯನ್ಸ್ ತೆಗೆದುಹಾಕಿದ್ದಾರೆ. ಸಂವಿಧಾನದ 370ನೇ ಅನುಚ್ಛೇದ ಯಾವ ರಾಜ್ಯಕ್ಕೆ ಅನ್ವಯಿಸುತ್ತದೆ? ಜಮ್ಮು ಕಾಶ್ಮೀರಕ್ಕೆ ಅನ್ವಯಿಸ್ತಾ ಇತ್ತು, ಈಗ ರದ್ದು ಮಾಡಿದ್ದಾರೆ. 104ನೇ ಸಂವಿಧಾನ ತಿದ್ದುಪಡಿ. ಸಂವಿಧಾನದ 8ನೇ ಅನುಸೂಚಿಯು ಎಷ್ಟು ಭಾರತೀಯ ಭಾಷೆಗಳನ್ನು ಒಳಗೊಂಡಿದೆ? 22. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಇವರು ನೇಮಿಸುತ್ತಾರೆ? ರಾಷ್ಟ್ರಪತಿಗಳು. ಚುನಾವಣಾ ಆಯೋಗದಲ್ಲಿ ಇರುವ ಸದಸ್ಯರ ಸಂಖ್ಯೆ ಎಷ್ಟು? ಒಬ್ಬರು ಅಧ್ಯಕ್ಷರಿರ್ತಾರೆ, ಇಬ್ಬರು ಸದಸ್ಯರಿರ್ತಾರೆ, ಟೋಟಲ್ 3. ಜಾರ್ಖಂಡ್ ರಾಜ್ಯದ ರಾಜಧಾನಿ ರಾಂಚಿ. ಕೆಳಕಂಡ ಯಾವ ರಾಜ್ಯದಲ್ಲಿ ವಿಧಾನ ಪರಿಷತ್ ಇದೆ? ಸೊ ಆಗ ಎಕ್ಸಾಮ್ ಟೈಮಲ್ಲಿ ಎಲ್ಲವೂ ಅಂತಿತ್ತು. ನಮ್ಮ ದೇಶದಲ್ಲಿ ಎಮರ್ಜೆನ್ಸಿ ಬಂದ ವರ್ಷ 1975, ಇಂದಿರಾ ಗಾಂಧಿಯವರು. ಸಂವಿಧಾನದ ಯಾವ ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ತಿಳಿಸುವಂಥ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದರೆ 17ನೇದು. ಒಂದೇ ಮಾತರಂ ಬರೆದವರು ಬಂಕಿಮ್ ಚಂದ್ರ ಚಟರ್ಜಿ. ಕೆಳಕಂಡ ಯಾವ ಸೇವೆಯು ಅಖಿಲ ಭಾರತ ಸೇವೆಯಲ್ಲ? IAS ಹೌದು, IPS ಹೌದು, ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಇಂಡಿಯನ್ ಫಾರಿನ್ ಸರ್ವಿಸ್ ಬರಲ್ಲ. IFS. ಭಾರತದ ರಫ್ತಿನ ವಸ್ತುಗಳಲ್ಲಿ ಅತಿ ಪುರಾತನವಾದದ್ದು ಸಾಂಬಾರು ಪದಾರ್ಥಗಳು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣನಾದವನು ಜನರಲ್ ಡಯರ್. 1764ರ ಬಕ್ಸರ್ ಕದನದಲ್ಲಿ ಬ್ರಿಟಿಷರನ್ನು ಎದುರಿಸಿದವನು ಮೀರ್ ಕಾಸಿಂ. ಕರ್ನಾಟಕದಲ್ಲಿ ಎಲ್ಲಿ ದೊರೆತ ಶಿಲಾಶಾಸನದಲ್ಲಿ ಅಶೋಕನ ಹೆಸರಿದೆ?
ರಾಯಚೂರು ಜಿಲ್ಲೆಯ ಮಸ್ಕಿ ಸ್ಟೇಷನ್ದಲ್ಲಿ ದೇವನಾಪ್ರಿಯ ಪ್ರಿಯದರ್ಶಿನಿ ಅಶೋಕ ಅಂತ ಇದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗಡಿರೇಖೆ ರಚಿಸಿದವರು ಸಿರಿಲ್ ರ್ಯಾಡ್ಕ್ಲಿಫ್. ದೇಶದ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲು ಸೂಚಿಸಿದ ಗವರ್ನರ್ ಜನರಲ್ ಯಾರು? ಲಾರ್ಡ್ ಆರ್ಡಿಂಚ್. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲು ಅಧಿವೇಶನ ನಡೆದ ಸ್ಥಳ ಮುಂಬೈ, 1885, WC ಬ್ಯಾನರ್ಜಿ ಅವರ ಅಧ್ಯಕ್ಷತೆಯಲ್ಲಿ. ವಾಸ್ಕೋಡಿ ಗಾಮ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದ ವರ್ಷ 1498. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ತಂದವರು ಲಾರ್ಡ್ ಡಾಲ್ಹೌಸಿ. ಶಕವರ್ಷವನ್ನು ಆರಂಭಿಸಿದವರು ಕನಿಷ್ಕ. ಬಾಂಬೆ ಐ ಎನ್ನುವ ಪ್ರದೇಶ ಪ್ರಸಿದ್ಧವಾಗಿರುವುದು ಪೆಟ್ರೋಲಿಯಂ ನಿಕ್ಷೇಪಕ್ಕೆ. ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು? ಗಂಗಾ. ಭಾರತದ ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಶಿವನಸಮುದ್ರ. ಕನ್ನಡ ಭಾಷೆಯ ಮೊದಲ ವೃತ್ತಪತ್ರಿಕೆ ಮಂಗಳೂರು ಸಮಾಚಾರ. ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಹೊಂದಿಸಿ ಬರೆದಾಗ ಸರಿಯಾದ ಉತ್ತರ ಫಸ್ಟು ಆನ್ಸರು ಮ್ಯಾಚ್ ದ ಫಾಲೋಯಿಂಗ್ ಮಾಡ್ತಾ ಹೋಗೋಣ. ಈಗ ರಾಜಾರಾಮ್ ಮೋಹನ್ ರಾಯ್, ಬ್ರಹ್ಮ ಸಮಾಜ. ದಯಾನಂದ್ ಸರಸ್ವತಿ, ಆರ್ಯ ಸಮಾಜ. ಜ್ಯೋತಿರಾವ್ ಫುಲೆ, ಸತ್ಯಶೋಧಕ ಸಮಾಜ. ಆತ್ಮಾರಾಮ್ ಪಾಂಡುರಂಗ, ಪ್ರಾರ್ಥನಾ ಸಮಾಜ. ಚೌರಿ ಚೌರಾ ಎನ್ನುವ ಊರು ಇರುವುದು ಉತ್ತರ ಪ್ರದೇಶ್. ರಾಷ್ಟ್ರೀಯ ಶಾಲೆಗಳ ಸ್ಥಾಪನೆ ಬಗ್ಗೆ ಕೆಳಕಂಡ ಜೋಡಿಗಳಲ್ಲಿ ಸರಿಯಾದ ಹೊಂದಿಕೆ ಯಾವುದು ಅಂತ. ರಾಷ್ಟ್ರೀಯ ಶಾಲೆಗಳು ಎಲ್ಲೆಲ್ಲಿದ್ದಾವೆ ಅಂತ. ಇದರಲ್ಲಿ ಆಲೂರು ವೆಂಕಟರಾವ್ ಅಂತೂ ಗೊತ್ತಿರ್ತಾರೆ. ಆಮೇಲೆ ಟಿ ಗಂಗಾಧರ್ ರಾವ್ ದೇಶಪಾಂಡೆ ಇವರು ಗೊತ್ತಿರ್ತಾರೆ. ಇವರಿಬ್ಬರದ್ದು ಗೊತ್ತಿದ್ದರೆ ಈಸಿಯಾಗಿ ಇಲ್ಲಿ ಆನ್ಸರ್ನ ಕಂಡುಹಿಡಿಬೋದು. ಗಂಗಾಧರ್ ರಾವ್ ದೇಶಪಾಂಡೆ ಅವರು ಬೆಳಗಾವಿ. ಆಲೂರು ವೆಂಕಟರಾವ್ ಅವರು ಧಾರವಾಡ. ಕಾರ್ನಾಡ್ ಸದಾಶಿವರಾಯರು ಮಂಗಳೂರು. ಇವರು ಗುಲ್ಬರ್ಗ. ಈಗ ಆನ್ಸರ್ ಯಾವುದು ಅಂತ ನೋಡಿ. ಪಂಡಿತ್ ತಾರಾನಾಥ್ ಅವರು ಇದು ಒಬ್ಬರು ಇದ್ದಾರಲ್ವಾ, ಪಂಡಿತ್ ತಾರಾನಾಥ್ ರಾಯಚೂರು. ಪಂಡಿತ್ ತಾರಾನಾಥ್ ರಾಷ್ಟ್ರೀಯ ಶಾಲೆ ಇರೋದು ರಾಯಚೂರಲ್ಲಿ. ಆನ್ಸರ್ ಬಂದು ಬಿ. ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋದ ಆಡಳಿತ ಕಚೇರಿಯಲ್ಲಿರೋದು. ಯುನೆಸ್ಕೋದ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳಿದರೆ ಪ್ಯಾರಿಸ್. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಇರೋದು ನ್ಯೂಯಾರ್ಕಲ್ಲಿ. ಭಾರತದ ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್. 32,87,263 ಚದರ ಕಿಲೋಮೀಟರ್. ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ರಾಜಸ್ಥಾನ, ರೋಯ್ಲಿ. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ದಾಮೋದರ ನದಿ ಕಣಿವೆ ಯೋಜನೆ. ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ಹೊಂದಿರುವ ರಾಜ್ಯ ಜಾರ್ಖಂಡ್. ದಾಮೋದರ ನದಿ ಕಣಿವೆ ಯೋಜನೆ ಬಂದು ಈಗ ಕರೆಂಟ್ ಅಫೇರ್ಸಲ್ಲಿದೆ, ಓದ್ಕೊಳ್ಳಿ. ಭಾರತದಲ್ಲಿ ಮೊಟ್ಟ ಮೊದಲ ಅಣು ಸ್ಥಾವರ ಇದಾಗಿದೆ, ತರಪುರ, ಮಹಾರಾಷ್ಟ್ರದ. ಒಡಿಶಾ ರಾಜ್ಯದಲ್ಲಿರುವ ಬಂದರು ಪಾರದೀಪ್ ಬಂದರು. ಆಲ್ಡಿಯಾ ಬಂದು ಕೋಲ್ಕತ್ತಾ, ನವಶಿವ ಮುಂಬೈ, ಕಾಂಡ್ಲಾ ಬಂದು ಗುಜರಾತ್. ಕರ್ನಾಟಕ ರಾಜ್ಯದಲ್ಲಿ
ರಾಜ್ಯದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ. ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಈಗ ದಯಾನಂದ್ ಅವರಿದ್ದಾರೆ. ಈ ಎಕ್ಸಾಮ್ ನಡೆದಾಗ ಸಿಯಾಲ್ ಇದ್ದರು, ಈಗ ದಯಾನಂದ್. ಕರ್ನಾಟಕ ರಾಜ್ಯದ ಉಪ ಲೋಕಾಯುಕ್ತರು ಇವರು, ಆಗ ಇವರಿದ್ದರು, ಈಗ ಪ್ರೆಸೆಂಟ್ ಯಾರಿದ್ದಾರೋ ನೋಡ್ಕೊಳ್ಳಿ. ಶ್ರೀರಂಗಪಟ್ಟಣ ಯಾವ ಜಿಲ್ಲೆಯಲ್ಲಿದೆ? ಮಂಡ್ಯ. ಇತ್ತೀಚೆಗೆ ನಿಧನರಾದ ಆಂಗ್ಲ ಭಾಷೆಯಲ್ಲಿ ಬರೆಯುತ್ತಿದ್ದ ಕನ್ನಡದ ಸಾಹಿತಿ? ರಾಜಾರಾವ್. ಕಳಸಾ ಬಂಡೂರಿ ನಾಲಾ ಯೋಜನೆ ಪ್ರಾರಂಭವಾಗುವುದು ಬೆಳಗಾವಿ ಜಿಲ್ಲೆಯಿಂದ. ಸೊ ಇಲ್ಲಿ ನೋಡಿ ಏನಾಗಿದೆ ಅಂತ. ಸೊ ಎರಡೆರಡು ಅಕ್ಷರ ಹಿಂದೆ ಬಂದಿದೆ. ಎಮ್ ಇದ್ದಿದ್ದು ಕೆ ಆಗಿದೆ. MLK. IJ ಕೆ ಇದ್ದಿದ್ದು LM. ಇಲ್ಲಿ S ಇದೆ. TU. ಸೊ ಒಂದೊಂದು ಅಕ್ಷರ ಹಿಂದೆಯಿಂದ ಬರ್ತಾ ಹೋಗಿದೆ. ಸೊ ಡಿಗಿಂತ 2 ಅಕ್ಷರ ಹಿಂದೆ, ಇಲ್ಲಿ 2 ಅಕ್ಷರ ಹಿಂದೆ ಆಗಿದೆ ಅಲ್ವಾ. ಡಿಗಿಂತ 2 ಅಕ್ಷರ ಹಿಂದೆ ಇರೋದು ಯಾವುದು? ಬಿ. ಇಗಿಂತ 2 ಅಕ್ಷರ ಹಿಂದೆ C. ಎಲ್ಗಿಂತ 2 ಹಿಂದೆ ಅಕ್ಷರ J. ಆಮೇಲೆ G. ವಿಗೆ T. ಸೊ T ಇಲ್ಲಿದೆ. ಆನ್ಸರ್ ಇದೆ. RK ಶ್ರೀಕಂಠನ್ ಇವರು ಬಂದು ಕರ್ನಾಟಕ ಸಂಗೀತ. ರತ್ನಮಾಲಾ ಪ್ರಕಾಶ್ ಸುಗಮ ಸಂಗೀತ. ಶಶಾಂಕ ಕೊಳಲು ವಾದಕರು ಇವರು. ಮಾಧವ್ ಗುಂಡಿ ಹಿಂದೂಸ್ತಾನಿ ಸಂಗೀತ. ಸೊ ಈಗ ಏನು? ಪಿಗೆ 3, ಪಿಗೆ 3 2 ಹತ್ರ ಇದೆ. ಕ್ಯೂಗೆ 1, Q1. ಸೊ ಆನ್ಸರ್ ಇದೆ. ಕ್ಯಾಪ್ಟನ್ ಗೋಪಿನಾಥ್ ಹಾಗೂ ವಿಜಯ್ ಮಲ್ಯ ಇವರಿಬ್ಬರಿಗೂ ಸಾಮಾನ್ಯವಾದ ಉದ್ಯಮಿ. ವಾಯುಸೇನೆ ಸಂಸ್ಥೆ. ಡೆಕ್ಕನ್ ಏರ್ಲೈನ್ಸ್ ಒಬ್ಬರದಿತ್ತು, ಕಿಂಗ್ಫಿಷರ್ ಒಬ್ಬರದಿತ್ತು. ಕರ್ನಾಟಕದ ಕೆಳಕಂಡ ಯಾವ ಪಟ್ಟಣ ನದಿ ತೀರದಲ್ಲಿ ಇಲ್ಲ? ಹರಿಹರ ತುಂಗಭದ್ರಾ ನದಿಯ ದಡದಲ್ಲಿದೆ. ಶಿವಮೊಗ್ಗ ಶರಾವತಿ. ಶ್ರೀರಂಗಪಟ್ಟಣ ಕಾವೇರಿ. ಮಡಿಕೇರಿ ಯಾವುದೂ ಇಲ್ಲ. ಒಬ್ಬಾತ ತನ್ನ ಬಳಿ ಕುರಿಗಳು ಮತ್ತು ಬಾತುಕೋಳಿಗಳು ಸೇರಿದಂತೆ ಒಟ್ಟು 60 ಕಣ್ಣುಗಳಿವೆ ಹಾಗೂ 86 ಕಾಲುಗಳಿವೆ ಎಂದು ಹೇಳುತ್ತಾನೆ. ಹಾಗಾದರೆ ಆತನ ಬಳಿ ಇರುವ ಕುರಿಗಳು ಮತ್ತು ಬಾತುಕೋಳಿಗಳ ಸಂಖ್ಯೆ ಕ್ರಮವಾಗಿ? ಸೊ ಆಪ್ಷನ್ಸಲ್ಲಿ ನೋಡ್ತಾ ಹೋಗೋಣ. ಸೊ ಆಪ್ಷನ್ ಎ ತೊಗೊಳ್ಳೋಣ. 17 ಏನೋ ಕುರಿ ಆದರೆ ಒಂದು ಕುರಿಗೆ 4 ಕಾಲಿರುತ್ತೆ. ಇನ್ನು 13 ಬಾತುಕೋಳಿ ಅಂದರೆ 2 ಕಾಲಿರುತ್ತೆ. 4 7 28, 2 4 1 4 ಇದು 6 68, 2 3 6, 2 1 2 26. ತೊಂಬತ್ನಾಲ್ಕು ಆಗುತ್ತೆ. ಅವ್ರು ಹೇಳಿದ್ದು 86. ಸೊ ಇದು ಅಲ್ಲ. ಇದನ್ನ ಉಲ್ಟಾ ಮಾಡಿ ನೋಡೋಣ. ಈಗ ಇಲ್ಲಿ 17 ಮತ್ತು 13 ಇದೆಯಲ್ಲ, 13 ಕುರಿ ಹಾಕ್ಕೊಳ್ಳೋಣ, 17 ಬಾತುಕೋಳಿ ಹಾಕ್ಕೊಳ್ಳೋಣ. ಬಾತುಕೋಳಿಗೆ 2 ಕಾಲಿರ್ತವೆ. 4 3 12, 4 1 4 1 5 52, 2 7 14, 2 1 2 1 3, ಟೋಟಲ್ 4 2 6, 5 3 8, 86. ಸೊ ಆನ್ಸರ್ ಡಿ. ಸೊ ಇದು ಲೆಂತ್ ಇದೆ, ಸುಮ್ಮನೆ ವಿಡಿಯೋ ಲೆಂತೆ ಆಗುತ್ತೆ. ಆನ್ಸರ್ ಹೇಳ್ಬಿಡ್ತೀನಿ, ನೀವು ಪಾಸ್ ಮಾಡಿಕೊಂಡು ಆನ್ಸರ್ಸ್ ನೋಡ್ಕೊಳ್ಳಿ. ನಡೆದುಕೊಂಡು ಕಾಲೇಜಿಗೆ ಬರುವವರು ಯಾರು ಅಂತ ಕೇಳಿದ್ದಾರೆ. ರಾಜು ಅವರು. ರಾಮ್ ಕಾಲೇಜಿಗೆ ಡ್ಯಾಶ್ ಬರ್ತಾರೆ ಅಂತ ಇದೆ, ಕಾರಲ್ಲಿ. ಅರ್ಥಶಾಸ್ತ್ರದ ಉಪನ್ಯಾಸಕರು ಯಾರು? ರಾಜ್. ರಾವ್ ಕಲಿಸುವ ವಿಷಯ ಯಾವುದು ಅಂತ ಕೇಳಿದರೆ
ಚರಿತ್ರೆ, ಹಿಸ್ಟ್ರಿ. ಮೈಸೂರು ಸ್ಯಾಂಡಲ್ ಸೋಪ್ ತಯಾರಿಸಿದ ಕಾರ್ಖಾನೆ ಎಲ್ಲಿದೆ? ಬೆಂಗಳೂರು. ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಇರೋದು. ಕಮಲ್ ಮಹಲ್ ಎಲ್ಲಿದೆ? ಹಂಪಿ. ಪಶುಸಂಗೋಪನೆಗೆ ಸಂಬಂಧಿಸಿದ ವಿಶ್ವವಿದ್ಯಾಲಯ ಕೇಂದ್ರ ಸ್ಥಾನ ಬೀದರಲ್ಲಿದೆ. ಜೌಗಲ್ ಊರು ಯಾವ ಜಿಲ್ಲೆಯಲ್ಲಿದೆ? ಹಾಸನ. ಜಮಖಂಡಿಯ ಹೆಸರಾಂತ ವ್ಯಕ್ತಿ ಯಾರು? ಬಿ.ಡಿ. ಜತ್ತಿ. ಈ ಜಾಗದಲ್ಲಿ ವಿಶ್ವವಿದ್ಯಾಲಯ ಕೇಂದ್ರ ಸ್ಥಾನ ಇಲ್ಲ. ಗುಲ್ಬರ್ಗದಲ್ಲಿದೆ, ತುಮಕೂರಲ್ಲಿದೆ, ಮಂಗಳೂರಲ್ಲಿದೆ, ಬಳ್ಳಾರಿಯಲ್ಲಿಲ್ಲ. ಜಾರ್ಖಂಡ್ನ ಈಗಿನ ಮುಖ್ಯಮಂತ್ರಿ ಯಾರು? ಸೊ ಕಮೆಂಟ್ ಮಾಡಿ ಈಗಿನ ಮುಖ್ಯಮಂತ್ರಿ ಯಾರು ಅಂತ. ಆಗ ಈ ಎಕ್ಸಾಮ್ ನಡೆದಾಗ ಇವರಿದ್ದರು. ಪಾಕಿಸ್ತಾನದ ISI ಎಂದರೆ ಇಂಟರ್ ಸರ್ವೀಸ್ ಇಂಟೆಲಿಜೆನ್ಸಿ. ಸೊ ಇದೇ ಥರ ಎಲ್ಲ ವೀಡಿಯೋಸು ಮುಗಿಸ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಸಪೋರ್ಟ್ ಮಾಡಿ, ವಿಡಿಯೋ ಮಾಡ್ತಾ ಹೋಗ್ತೀನಿ.